ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ಬೀಡಲ್ಲಿ ಲೀಫ್ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಮಧ್ಯೆ ಮಧ್ಯೆ ಟಿಪ್ಸು ಟ್ರಿಕ್ಸ್ ಎಲ್ಲ ಹೇಳ್ತಾ ಇರ್ತೀನಿ. ಅದನ್ನೆಲ್ಲ ನೀವು ನೀಟಾಗಿ ತಿಳ್ಕೊಬೇಕು ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಳ್ಳಿ, ಓಕೆ. ಹಾಗೆ ನನ್ನ ಚಾನಲಲ್ಲಿ ನಾನು ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಹೇಳ್ತಾ ಇರ್ತೀನಿ. ಆಲ್ರೆಡಿ ಬೇಸಿಕ್ಕು ಮುಗಿತಾ ಬಂತು. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿರ್ತೀನಿ, ನೋಡಿ ಕಲಿಬಹುದು. ಆಸಕ್ತಿ ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಬೀಡ್ ವರ್ಕಿಗೆ ಏನು ಮಾಡಿದ್ದೀನಿ ಅಂದರೆ ಶುಗರ್ ಬೀಡ್ಗಳಲ್ಲಿ ಕಲರ್ಸದು ಕೂಡ ಯೂಸ್ ಮಾಡಿದ್ದೀನಿ. ಸೀವಿಂಗ್ ಥ್ರೆಡ್ ತೊಗೊಳ್ಳಿ, ನೀಡಲ್ಲು 24 ನಂಬರು. ಮೊದಲಿಗೆ ಲೀಫನ್ನು ಡ್ರಾ ಮಾಡ್ಕೊಳ್ಳೋಣ. ಲೀಫ್ ಅಂದರೆ 3 ಟೈಪಿದು ಲೀಫನ್ನು ಡ್ರಾ ಮಾಡ್ಕೊಳ್ತೀನಿ. ಚಿಕ್ಕ ಲೀಫ್ಗಳೆಲ್ಲ ಬರುತ್ತಲ್ಲ, ಅದಕ್ಕೆ ಬೀಡನ್ನು ಹೇಗೆ ಫಿಲ್ ಮಾಡೋದಂತ ಕೂಡ ತೋರಿಸ್ತೀನಿ. 3 ಟೈಪ್ಸಲ್ಲಿ ತೋರಿಸ್ತಾ ಇದ್ದೀನಿ, ಓಕೆ. ಈ ಥರ ಡ್ರಾ ಮಾಡ್ಕೊಳ್ಳಿ. ನೋಡಿ, ಈ ಚಿಕ್ಕ ಲೀಫಿಗೆ ನೀವೇನು ಮಾಡಿ ಅಂದರೆ ಪಾಯಿಂಟ್ ಇದೆ ಅಲ್ವಾ, ಲೀಫಿನ ಪಾಯಿಂಟು, ಅಲ್ಲಿಂದ ನೀವು ಚೈನ್ ತೊಗೋಬೇಕು. ಅಲ್ಲಿಂದ ಚೈನ್ ತೊಗೊಂಡು ಪಕ್ಕದಲ್ಲೇ ಒಂದು ಲಾಕ್ ಚೈನ್ ಮಾಡ್ಕೊಳ್ಳಿ. ಆನಂತರ ಬೀಡನ್ನು ಸ್ವಲ್ಪ ಲೆಂತಿಯಾಗಿ ಸೈಡ್ ಬರೋ ಹಾಗೆ ತೊಗೋಬೇಕು ಕ್ರಾಸಲ್ಲಿ. ನೀವು ಬೀಡನ್ನು ಫಸ್ಟು ಎಷ್ಟಾಗುತ್ತೆ ಅಷ್ಟು ಲೋಡ್ ಮಾಡ್ಕೊಂಡು ನೋಡಿ, ಓಕೆ. ನಾನು 14 ನಂಬರ್ ನೀಡಲು 24 ನಂಬರ್ ನೀಡಲು ಮತ್ತು ಸೀವಿಂಗ್ ಥ್ರೆಡ್ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ನಿಮಗೆ ಪ್ರಾಕ್ಟೀಸ್ ಆಗಬೇಕು ಅಂದರೆ ಫುಲ್ ಲೋಡಿಂಗ್ ಇದೆಯಲ್ಲ ಅದರಲ್ಲೂ ಕೂಡ ತೊಗೋಬೋದು. ನೋಡಿ, ನಾನು 6 ಬೀಡನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಲೆಂತಿಯಾಗಿ ತಗೊಳ್ಳಿ. ಇದು ಚಿಕ್ಕ ಲೀಫಿಗೆ ಈ ಥರ ಹಾಕ್ಕೊಳ್ಳೋ ಅಂಥ ಲೀಫ್ ಫಿಲ್ಲಿಂಗು. ಪಕ್ಕದಲ್ಲೇ ಒಂದು ಲಾಕ್ ಚೈನ್ ಹಾಕಿ ಮತ್ತು ವಾಪಸ್ ತೊಗೊಂಡೋಗಿ ಏನು ಮಾಡಿ ಅಂದರೆ ಮೇಲಿಂದ 2ನೇ ಬೀಡಿಗೆ ಲಾಕ್ ಹಾಕಿ, ಓಕೆ. 2ನೇ ಬೀಡಿಗೆ ಲಾಕ್ ಹಾಕಿ ಚೈನ್ ತೊಗೋಬೇಕು ನೀವು. ಮತ್ತು ಬೀಡನ್ನು ನೀವು ಫಿಲ್ ಮಾಡ್ಕೊಳ್ಳಿ. ನೋಡಿ, ಒಂದು ಸತಿ 6 ಬೀಡು ಫಿಲ್ ಮಾಡಿದ್ರಿ ಅಂದರೆ ಸೆಕೆಂಡ್ ಟೈಪು 6 ಬರುತ್ತೆ ಅಂತ ಅಂದ್ಕೋಬೇಡಿ. ಒಂದು ಆಚೆ ಈಚೆ ಬರ್ಬೋದೇನೋ, ಆದರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬಂದರೆ ಆಯ್ತಷ್ಟೇ. ಫಿಲ್ಲಿಂಗು ನೀಟಾಗಿ ಬರಬೇಕು. ಮತ್ತು ಈ ಮೆಥಡಲ್ಲಿ ನಿಮಗೆ ಕರೆಕ್ಟ್ ಲೀಫ್ ಒಳಗಡೆಯಿಂದ ಫಿಲ್ ಆಗುತ್ತೆ ಅಂತ ಅಂದ್ಕೊಳ್ಳೋದೇನು ಬೇಡ, ಸ್ವಲ್ಪ ಚೇಂಜ್ ಬರುತ್ತೆ. ನೋಡಿ, ಈ ಥರ ಕ್ರಾಸಲ್ಲಿ ಬರುತ್ತೆ, ಓಕೆ. ಈಗ ಬಂದ ನಂತರ ನೀವು ಸುತ್ತಬೇಕಾದ್ರೆ ಚೈನ್ ಸ್ಟಿಚ್ ಅಥವಾ ಬೇರೆ ಏನಾದರೂ ಫಿಲ್ಲಿಂಗ್ ಮಾಡ್ಕೋಬೋದು. ನೋಡಿ, ಇದು ಈ ಚೈನ್ ಆದ ನಂತರ ಮತ್ತೆ ಮೇಲೆ ತೊಗೊಂಡು ಹೋಗುವಾಗ 2ನೇ ಬೀಡಿಗೆ ಲಾಕ್ ಹಾಕ್ಕೊಳ್ಳಿ. ಡೈರೆಕ್ಟಾಗಿ ಮೇಲಿನ ಬೀಡಿನ ಲೆವೆಲ್ಲಿಗೆ ನೀವು ಲಾಕ್ ಹಾಕಬಾರ್ದು. ಸ್ವಲ್ಪ ಮಿಡ್ಲು ಇಲ್ಲದಿದ್ದರೆ 75% ಗ್ಯಾಪಲ್ಲಿ, ಅಂದರೆ 2ನೇ ಬೀಡ್ ಹತ್ತಿರ ಇರೋ ಅಷ್ಟರಲ್ಲಿ ಲಾಕ್ ಹಾಕ್ಕೊಳ್ಳಿ, ಓಕೆ. ನೋಡಿ, ಇದು ಕೂಡ 6 ಬೀಡ್ ಬಂತು. ಹೀಗೆ ನೀವು ಸ್ವಲ್ಪ ಶೇಪ್ ಬರೋ ತನಕ ಎಷ್ಟು ಬೇಕಾಗುತ್ತೆ ಅಷ್ಟು ಲೈನ್ಸನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಇದಕ್ಕೆ 4 ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೀವೊಂದು ಲೀಫ್ ಮೇಲೆ ಡಿಪೆಂಡ್ ಆಗುತ್ತೆ, ಲೀಫ್ ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಮತ್ತು ತುಂಬ ಲೀಫಿಗೆಲ್ಲ ಅಗ್ಲದಿಂದ ಬರುತ್ತಲ್ಲ ಲೀಫು, ಕೆಳಗಡೆ ಡ್ರಾ ಮಾಡಿದ್ದೀನಲ್ಲ ಆ ಥರದಕ್ಕೆಲ್ಲ ಈ ಥರ ಫಿಲ್ ಮಾಡ್ಕೊಬಿಡಿ. ಚಿಕ್ಕ ಚಿಕ್ಕ ಲೀಫ್ ಬರುತ್ತಲ್ಲ ಅದಕ್ಕೆ ಈ ಥರ ಫಿಲ್ ಮಾಡ್ಕೊಳ್ಳಿ. ಇದು ಕೂಡ ಕಟ್ ಬೀಡಲ್ಲೂ ಕೂಡ ಮಾಡ್ಬೋದು, ಟ್ಯೂಬ್ ಬೀಡಲ್ಲೂ ಕೂಡ ಮಾಡ್ಬೋದು ಈ ಥರ ಫಿಲ್ಲಿಂಗು. ಅದನ್ನು ನೆಕ್ಸ್ಟ್ ನನ್ನ ಕ್ಲಾಸಲ್ಲಿ ತೋರಿಸ್ತೀನಿ. ಈಗ ಶುಗರ್ ಗ್ಲಾಸ್ ಬೀಡಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು 4ನೇ ಲೈನು. ನೋಡಿ, ನೀಟಾಗಿ ಬಂತಲ್ವ ಲೀಫ್ ಫಿಲ್ಲಿಂಗು. ಇದಕ್ಕೆ ನಾನು ಸುತ್ತ ಏನೋ ಹಾಕಲ್ಲ. ನೀವು ಬೇಕಿದ್ದರೆ ಜರಿ ಥ್ರೆಡ್ ತೊಗೊಂಡು ಚೈನ್ ಸ್ಟಿಚ್ ಹಾಕ್ಕೊಳ್ಳಿ, ಇಲ್ಲ ಸಿಲ್ಕ್ ಥ್ರೆಡ್ ತೊಗೊಂಡು ಚೈನ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ನಾನು ಎಣ್ಣೆ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಫಿಲ್ಲಿಂಗ್ ಮಾಡ್ಕೊಳ್ಳಿ. ಇದು 1 ಟೈಪಲ್ಲು ಲೀಫ್ ಫಿಲ್ಲಿಂಗು, ಫಸ್ಟ್ ಟೈಪು. ಈಗ ಸೆಕೆಂಡ್ ಟೈಪನ್ನು ತೋರಿಸ್ತೀನಿ. ನೋಡಿ, ಎಷ್ಟು ನೀಟಾಗಿ ಬಂತಲ್ವ ಲೀಫು. ಅದು ಮಿಡ್ಲಿಂದ ಹೀಗೆ ಶೇಪಲ್ಲಿ ಬರುತ್ತೆ. ಸುತ್ತ ನೀವು ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಇಷ್ಟೇ. ಸೆಕೆಂಡ್ ಟೈಪಲ್ಲಿ ಏನಂದರೆ ನೋಡಿ, ಮಧ್ಯದಲ್ಲಿ ನಾನು ಗೆರೆ ಡ್ರಾ ಮಾಡ್ಕೊಂಡಿದ್ದೀನಲ್ಲ, ಅದು ಎಡ್ಜಿಂದ ಶಾರ್ಪ್ನೆಸ್ಸಿಂದ ಒಂದು ಲೆಂತನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನಿಷ್ಟು ಗ್ಯಾಪಲ್ಲಿ ತಗೊಳ್ತಾ ಇದ್ದೀನಿ ಚೈನನ್ನು. ಮೇಲೆ ತಗೊಂಡೋಗಿ ಮೇಲಿಂದ ಕೂಡ ಚೈನ್ ತರ್ಬೋದು, ಆದರೆ ಈ ಥರ ಪ್ರಾಕ್ಟೀಸ್ ಮಾಡಿ ನೀಟಾಗಿ ಬರುತ್ತೆ. ಈಗ ಚೈನ್ ತೊಗೊಂಡು ಅದಕ್ಕೆ ಆ ಲೆಂತಿಗೆ ಎಷ್ಟು ಬೀಡು ಅವಶ್ಯಕತೆ ಇದೆ ಅಷ್ಟು ಬೀಡನ್ನು ನೀವು ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಫಸ್ಟ್ ನೋಡ್ಕೊಳ್ಳಿ ಎಷ್ಟು ಬೀಡ್ ಬೇಕಾಗುತ್ತೆ ಅಂತ.
ಈಗ ಚೈನ್ ತೊಗೊಂಡಿದ್ದೀರಲ್ಲ ಆ ಲೆಂತಿಗೆ ಬೇಕಾದಷ್ಟು ಬೀಡನ್ನು ನೋಡಿಕೊಂಡು ಫಿಲ್ ಮಾಡ್ಕೊಳ್ಳಿ. ನೋಡಿ ಇದು ಸಾಕಾಗ್ತಾಯಿಲ್ಲ, ಇನ್ನೊಂದು 2 ಬೀಡು ಬೇಕಾಗುತ್ತೆ. ನಾನು ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಕಲರ್ ಗ್ಲಾಸ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ನೋಡಿ ಇದೇ ಥರ. ಈಗ ಚೈನ್ ತೊಗೊಂಡು ಪಕ್ಕದಲ್ಲೊಂದು ಲಾಕ್ ಚೈನ್ ಹಾಕ್ಕೊಂಡು ರೈಟಿಗೆ ಅಥವಾ ಲೆಫ್ಟಿಗೆ ಯಾವುದಾದ್ರೂ ಒಂದು ಕಡೆ ಚೈನನ್ನು ತೊಗೊಂಡೋಗಿ ಇದೇನು ಮಾಡಿ ಅಂದರೆ ಕರೆಕ್ಟ್ ಲೀಫನ್ನು ಡ್ರಾ ಮಾಡ್ಕೊಂಡಿದ್ದೀರಿ ನೋಡಿ, ಅದರ ಮೇಲ್ಗಡೆಯಿಂದ 1 ಬೈ 1 ಕೆಳಗೆ ಬರೋ ಹಾಗೆ ಚೈನ್ ತೊಗೊಳ್ತಾ ಬಂದರೆ ನಿಮಗೆ ಕರೆಕ್ಟ್ ಫಿಲ್ಲಿಂಗ್ ಬರುತ್ತೆ. ಸ್ವಲ್ಪ ಹತ್ತತ್ರ ತೊಗೊಳ್ಳಿ, ದೂರ ದೂರ ತೊಗೋಬೇಡಿ. ಇದು ನೀವು ಫಸ್ಟ್ ಎಷ್ಟು ಬೀಡನ್ನು ತೊಗೊಂಡಿರ್ತೀರಿ ಅಷ್ಟೇ ಬೀಡು ಬರುತ್ತೆ ಅಂತ ಅಂದ್ಕೋಬೇಡಿ. ಇದು ಕೂಡ ಕಮ್ಮಿ ಕಮ್ಮಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕೆಳಗೆ ಬರುವಾಗ ಎಷ್ಟು ಬೀಡು ಫಿಲ್ಲಿಂಗ್ ಆಗುತ್ತೆ ಅಷ್ಟು ಬೀಡನ್ನು ಫಿಲ್ ಮಾಡ್ಕೊಳ್ತಾ ಚೈನ್ ಹಾಕ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಲಾಕ್ ಚೈನ್ ಹಾಕಿ ಈಗ ಲೆಫ್ಟ್ ಸೈಡಲ್ಲಿ ನಾನು ರೈಟಿಗೆ ತೊಗೊಂಡಿದ್ದೆ, ಈಗ ಲೆಫ್ಟ್ ಸೈಡಲ್ಲಿ ಚೈನ್ ಹಾಕಿ ಪಕ್ಕದಲ್ಲಿ ಲಾಕ್ ಚೈನ್ ಹಾಕ್ಕೊಳ್ಳಿ. ಆ ನಂತರ ಮತ್ತೆ ಅದಕ್ಕೆ ಎಷ್ಟು ಬೀಡು ಅವಶ್ಯಕತೆ ಇದೆ ಮಿಡ್ಲ್ ಲೈನಿಗೆ ಬರೋವರೆಗೂ ಅಷ್ಟು ಬೀಡನ್ನು ಫಿಲ್ ಮಾಡ್ಕೊಳ್ಳಿ. ನೋಡಿ ನಾನು ಫಿಲ್ ಮಾಡ್ತೀನಿ, ಎಷ್ಟು ಬೀಡ್ ಬರುತ್ತೆ ಅಷ್ಟು ಬೀಡನ್ನು ಫಿಲ್ ಮಾಡ್ಕೊಳ್ಳಿ ಸಾಕು. ಓಕೆ, ನೋಡಿ ಈಗ ಕರೆಕ್ಟಾಗಿ ಆ ಲೈನಿಗೆ ಬರಬೇಕು ಬೀಡು. ಓಕೆ, ಆ ಲೈನಿಗೆ ಬಂದರೆ ಕರೆಕ್ಟ್ ಫಿಲ್ಲಿಂಗ್ ಅಂತ. ಇದಂದರೆ ಸ್ವಲ್ಪ ಮಿಡ್ಲ್ ಗ್ಯಾಪ್ ಬರುತ್ತೆ ನೋಡಿ, ಯಾಕೆಂದರೆ ಇದು ಶುಗರು ಗೋಲ್ಡನ್ ಶುಗರ್ ಬಿಡಿದೆಯಲ್ಲ ಅದರಿಗಿಂತ ಸ್ವಲ್ಪ ಸೈಜಲ್ಲಿ ದೊಡ್ಡದು ಬರುತ್ತೆ. ಇದು ಅಗಲ ಜಾಸ್ತಿ ಸೈಜ್ ಬರೋದ್ರಿಂದ ನಿಮಗೆ ಸ್ವಲ್ಪ ಲೀಫು ಕೆಳಗಡೆ ಹೋಗುತ್ತೆ, ಆದರೂ ಪರವಾಗಿಲ್ಲ, ಫಿಲ್ಲಿಂಗ್ ಚೆನ್ನಾಗಿ ಬರುತ್ತೆ. ಓಕೆ, ನೋಡಿ ಈಗ ನೆಕ್ಸ್ಟ್ ಲೈನಲ್ಲಿ ಕೂಡ ನಾನು 4 ಬೀಡ್ ಹಾಕಿದೆ, ಅಷ್ಟು ಸಾಕಾಯಿತು. ಓಕೆ, ಈ ಕಡೆ ಲಾಕ್ ಚೈನ್ ಹಾಕ್ಕೊಂಡು ಮತ್ತು ಈ ಕಡೆ ತನ್ನಿ. ಇದೇ ಥರ ಎಂಡ್ವರೆಗೂ ಫಿಲ್ ಮಾಡ್ಕೊಂಡು ಹೋಗಿ. ಎಷ್ಟು ಬೀಡು ಬರುತ್ತೆ ಲೀಫು ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಬ್ರಾಡ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಲೀಫು ಸ್ವಲ್ಪ ಅಗಲ ಕಮ್ಮಿ ಇರುತ್ತೆ, ಕೆಲವೊಂದು ಲೀಫು ಸ್ವಲ್ಪ ಅಗಲ ಜಾಸ್ತಿ ಇರುತ್ತೆ. ಹಾಗೇನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಅಗಲದಲ್ಲಿದೆ ಎಷ್ಟು ಬೀಡು ಫಿಲ್ ಆಗುತ್ತೆ ಅಷ್ಟನ್ನು ನೀವು ಫಿಲ್ ಮಾಡ್ಕೊತ ಹೋಗಿ. ಓಕೆ, ನೀವು ಒಂದು ಕರೆಕ್ಟ್ ಶೇಪನ್ನು ಡ್ರಾ ಮಾಡಿಕೊಂಡು ಫಿಲ್ಲಿಂಗ್ ಶೇಪ್ ಮೇಲೇ ಮಾಡ್ತಾ ಹೋದರೆ ಪ್ರಾಕ್ಟೀಸ್ ಮಾಡುವಾಗ ಕರೆಕ್ಟಾಗಿ ಪ್ರಾಕ್ಟೀಸ್ ಆಗಿ ಹೋಗುತ್ತೆ. ಓಕೆನಾ, ನೀಟಾಗಿ ಬರುತ್ತೆ. ನಾನು ಈ ವಿಡಿಯೋದಲ್ಲಿ ಔಟರ್ ಲೈನ್ ಏನು ಕೊಡ್ತಾ ಇಲ್ಲ. ನಿಮಗೆ ಅವಶ್ಯಕತೆ ಇದ್ದರೆ ನೀವು ಔಟರ್ ಲೈನನ್ನು ಚೈನ್ ಸ್ಟಿಚ್ ಅಥವಾ ಬೇರೆ ಬೀಡನ್ನು ಆ್ಯಡ್ ಮಾಡಿಕೊಂಡು ಔಟರ್ ಲೈನ್ ಕೊಡ್ಕೋಬೋದು. ನೋಡಿ ಇದು ನಾನು 3ನೇ ಟೈಪಲ್ಲಿ ಬೀಡ್ ಫಿಲ್ಲಿಂಗು. ಇದು ಕೂಡ ಗ್ಲಾಸ್ ಬೀಡು ಕಲರಲ್ಲಿ ಮಾಡ್ತಾಯಿದ್ದೀನಿ. ಇದು ಕೂಡ ಶಾರ್ಪ್ ಎಡ್ಜಿಂದ ಒಂದು ಲೆಂತನ್ನು ಫಿಕ್ಸ್ ಮಾಡ್ಕೊಳ್ಳಿ ಕೆಳಗಡೆ, ಅಲ್ಲಿಂದ ಚೈನ್ ತೊಗೊಂಡು ಮೇಲ್ಗಡೆ ಚೈನ್ ಹಾಕಿ ಲಾಕ್ ಚೈನ್ ಹಾಕ್ಕೊಂಡು ತೊಗೊಳ್ಳಿ. ಇದಕ್ಕೆ ಕೂಡ ಆ ಲೆಂತಿಗೆ ಎಷ್ಟು ಬೀಡ್ ಅವಶ್ಯಕತೆ ಇದೆ ಅಷ್ಟು ಬೀಡನ್ನು ಲೋಡ್ ಮಾಡ್ಕೊಳ್ಳಿ. ಇದು 3ನೇ ಟೈಪು ಬೀಡ್ ಲೋಡಿಂಗಲ್ಲಿ. ನೋಡಿ ಇದಕ್ಕೆ ಇನ್ನೂ 1-2 ಬೇಕಾಗತ್ತೆ, ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇದರಲ್ಲೂ ಕೂಡ ಸ್ವಲ್ಪ ದೊಡ್ಡದು ಸೈಜ್ ಡಿಫ್ರೆನ್ಸ್ ಎಲ್ಲ ಇರುತ್ತೆ. ಕೆಲವೊಂದು ಈವನ್ ಆಗಿರಲ್ಲ, ಅನ್ಈವನ್ ಎಲ್ಲ ಇರುತ್ತೆ. ಏನು ಪರವಾಗಿಲ್ಲ, ಮಾಡ್ಕೊಂಡು ಹೋಗಿ. ಓಕೆನಾ, ಈಗ ನೀವು ಗೋಲ್ಡನ್ ಬೀಡ್ಸಲ್ಲೆಲ್ಲ ಬರುತ್ತಲ್ವ, 1 ನಿಮಿಷ ಹೇಳ್ಕೊಂಬಿಡ್ತೀನಿ. ನೋಡಿ ಇದಕ್ಕೂ ಕೂಡ ಎಷ್ಟು ಬೇಕು ಎಷ್ಟು ಬೀಡಿನ ಅವಶ್ಯಕತೆ ಇದೆ ಅಷ್ಟು ಬೀಡನ್ನು ಫಿಲ್ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿ ಮಿಡ್ಲ್ ಲೈನಿಗೆ ಬರಬೇಕು. ಓಕೆ, ನೋಡಿ ಇದಕ್ಕೆ ಇನ್ನೂ 1 ಬೀಡ್ ಬೇಕಾಗುತ್ತೆ. ಇಟ್ಟು ನೋಡಿ, ನೀವು ನಿಮಗೆ ಒಂದೇ ಸತಿ ಗೊತ್ತಾಗಲ್ಲ, ಇಟ್ಟು ನೋಡಿ ಫಿಲ್ ಮಾಡುವಾಗ ಆಗ ಗೊತ್ತಾಗುತ್ತೆ ನಿಮಗೆ. ನೋಡಿ ಈಗ ಕರೆಕ್ಟ್ ಲೈನ್ ಮೇಲೆ ಬಂತಲ್ವ, ಇದು ಒಂದು ಸೈಡು ಫಸ್ಟ್ ಫಿಲ್ ಮಾಡ್ಕೋಬೇಕಾಗತ್ತೆ. ನಾನು ಸೆಕೆಂಡ್ ಟೈಪ್ ಇದು 2 ಸೈಡು ಒಟ್ಟಿಗೆ ಫಿಲ್ಲಿಂಗ್ ತೋರಿಸ್ತೆ ಅಲ್ವಾ, ಇದು ಹಾಗಲ್ಲ. ಇದು ಒಂದು ಸೈಡು ಫಸ್ಟ್ ಫಿಲ್ ಮಾಡ್ಕೊಳ್ಳಿ, ಆಮೇಲೆ ಈ ಸೈಡಿಗೆ ಬರಬೇಕು. ಕರೆಕ್ಟ್ ಲೈನ್ ಮೇಲೇ ಬನ್ನಿ. ನೀವು ಹೇಗೆ ಡ್ರಾ ಮಾಡ್ಕೊಳ್ತೀರೋ ಹಾಗೆ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೀವು ಡ್ರಾನ ಫಸ್ಟೇ ಚೆನ್ನಾಗಿ ಮಾಡ್ಕೊಂಬಿಡಿ. ಓಕೆನಾ, ನಿಮಗೆ ಫಸ್ಟ್ ಟೈಮು ಫಿನಿಶಿಂಗ್ ನೀಟಾಗಿ ಬರಲಿಲ್ಲ ಅಂತೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಮತ್ತೊಂದು ಸತಿ ಟ್ರೈ ಮಾಡಿ. ಓಕೆ, ಈಗ ಒಂದು ಸತಿ ಫಿಲ್ಲಿಂಗ್ ಆಗ್ತಾ ಬಂತು. ನೋಡಿ ಫಿಲ್ಲಿಂಗು ಏನಂದರೆ ನಾನು ಆಗಲೇ ಹೇಳೋದು ನಿಲ್ಲಿಸ್ದೆ ನೋಡಿ, ಈ ಗೋಲ್ಡನ್ ಕಲರ್ ಶುಗರ್ ಬೀಡ್ ಇದೆಯಲ್ವ ಅದು ಸೈಜು ಸ್ವಲ್ಪ ಸ್ಮಾಲ್ ಇರುತ್ತೆ. ಈ ಬೀಡಿಗೆ ಕಂಪೇರ್ ಮಾಡಿದರೆ
ಆ ಬೀಡು ಕರೆಕ್ಟಾಗಿ ಅಡ್ಜಸ್ಟಾಗಿ ಕೂತ್ಕೊಳ್ಳುತ್ತೆ ಫಿಲ್ಲಿಂಗ್ ಮಾಡುವಾಗ. ಇದು ಅಡ್ಜಸ್ಟಾಗಿ ಕೂತ್ಕೊಳ್ಳಲ್ಲ, ಯಾಕೆ ಅಂದರೆ ಈ ಬೀಡ್ಗಳು ಕರೆಕ್ಟಾಗಿ ಈವನ್ನಾಗಿ ಇರಲ್ಲ, ಸ್ವಲ್ಪ ಸೈಜೆಲ್ಲ ಹೆಚ್ಚು ಕಮ್ಮಿ ಇರುತ್ತೆ. ಈಗ ನಾನು ಪಿಂಕ್ ಕಲರ್ ತೊಗೊಂಡೆ ನೋಡಿ, ಅದು ಸೈಜು ಇದಕ್ಕಿಂತನೂ ದೊಡ್ಡದಿತ್ತು, ಗ್ರೀನಿಗಿಂತನೂ ದೊಡ್ಡದಿತ್ತು. ಇದು ಸ್ವಲ್ಪ ಅದಕ್ಕಿಂತ ಸೈಜ್ ಸಣ್ಣ ಇದೆ. ಈ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಫಿಲ್ಲಿಂಗು ಯಾವ ಥರ ಬಂದಿದೆ ಅನ್ನೋದು. ಓಕೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಹೇಗೆ ಫಿಲ್ಲಿಂಗ್ ಮಾಡ್ತೀರಾ, ಫಿಲ್ಲಿಂಗನ್ನು ಒಂದು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಸಾಕು ಅಷ್ಟೇ. ನೋಡಿ, ಇದು ಥರ್ಡ್ ಟೈಪು ಫಿಲ್ಲಿಂಗ್ ಆಗ್ತಾ ಬಂತು. ಈಗ ಮಿಡ್ಲಲ್ಲಿ ನಾನು ಮಿಡ್ಲ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪ್ ಫಿಲ್ಲಿಂಗ್ನ ಮಾಡ್ತಾಯಿದ್ದೀನಿ. ಗ್ಯಾಪ್ ಫಿಲ್ಲಿಂಗ್ ಮಾಡೋಕ್ಕೆ ಮೇಲ್ಗಡೆಯಿಂದನೇ ದಾರ ತೊಗೊಂಬಿಡಿ. ಓಕೆ, ಕೆಳಗಡೆಯಿಂದನೂ ತೊಗೊಬೋದು, ಆದರೂ ಮೇಲ್ಗಡೆಯಿಂದ ತೊಗೊಂಡ್ರೆ ಫಿನಿಶಿಂಗ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇರೆ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಅದನ್ನು ಆ್ಯಡ್ ಮಾಡಿ ಎಂಡ್ ನಾಟ್ ಹಾಕಿ. ಓಕೆ, ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.